ಕಲಿಯೋದು ಕಷ್ಟ ಆಗುತ್ತೆ ಕನ್ನಡ. ಹಂಗಾಗಿ ಅವ್ರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕಲ್ತ್ರು ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಕಲೀಲಿ, ಮರಾಠಿ ಕಲೀಲಿ, ತಮಿಳ್ ಕಲೀಲಿ. ಯಾಕಂದ್ರೆ ನಮ್ದು ಡೈವರ್ಸಿಫೈಡ್ ಕಂಟ್ರಿ. ಈ ಡೈವರ್ಸಿಟಿ ಇರುವಂತಹ ದೇಶದಲ್ಲಿ ನೂರಾರು ಭಾಷೆಗಳು, ನೂರಾರು ಕಲ್ಚರ್ ಇದೆ. ಎಲ್ಲಾ ಭಾಷೆಗಳನ್ನ ನಾವು ಉತ್ತಮವಾಗಿ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಇದನ್ನ ಈ ಕೂಡಲೇ ಒತ್ತಾಯ ಮಾಡ್ತಾ ಇದೀವಿ. ಸಂಬಂಧಪಟ್ಟವರು ಅದನ್ನ ರಿಕ್ರೂಟ್ಮೆಂಟ್ ಮಾಡಬೇಕು. ಶ್ರೀನಿವಾಸ್, ಲಾಸ್ಟ್. ನಮ್ಮ ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀತರದ ಬಲ್ಕೀಸ್ ಬಾನು, ಜಗದೇವ್ ಗುತ್ತೇದಾರು, ರಾಮೋಜಿಗೌಡ, ರಾಜೇಂದ್ರ ರಾಜಣ್ಣ ತಂದಿರತಕ್ಕಂಥ ಈ ಪ್ರಸ್ತಾವನೆಗೆ ಸಹಮತವನ್ನು ಸೂಚಿಸುತ್ತಾ ನಮಗೆ ಕಾಸರಗೋಡು ಜ್ಞಾಪಕ ಬರ್ತಾ ಇದೆ. ಸಭಾಪತಿಯವರೇ, ಕಾಸರಗೋಡು ಜ್ಞಾಪಕ ಬರ್ತಿದೆ. ಕಾಸರಗೋಡಲ್ಲಿ ಇರ್ತಂತ ಕನ್ನಡ ಶಾಲೆಯಲ್ಲಿ ಯಾರೋ ಮಲಯಾಳಿ ಟೀಚರ್ನ ಹಾಕ್ಬಿಟ್ಟು ಏನ್ ಹಿಂದೆ ಪಿಕ್ಚರ್ ಬಂತಲ್ಲ, ಆ ಪರಿಸ್ಥಿತಿ ಆಗುವಂತದ್ದಿದೆ. ಇವತ್ತು KGF ಹೋದಂತ ಸಂದರ್ಭದಲ್ಲಿ KGF ದಲ್ಲಿ ತಮಿಳು ಶಾಲೆಗಳಿದಾವೆ. ಅದೇನು ಕಾಸರಗೋಡಿಗೆ ಹೋದ್ರೆ ಮಲಯಾಳಂ ಸ್ಪೀಕಿಂಗ್ ಇರುವಂತಲ್ಲ, ಮಲಯಾಳಂ ಕಲಿಸುವಂತದ್ದಿದೆ. ಅಂತಂದ್ರೆ ನಮ್ಮ ಉರ್ದು ಶಾಲೆಗಳಲ್ಲಿ ಏನು ಈ ಶಿಕ್ಷಕರ ಅಧಿಸೂಚನೆ ಹೊರಡಿಸಿದ್ದಾರೆ, ಖಂಡಿತ ಅದು ಸ್ಟ್ರೆಂತ್ ಇರಲಿ ಇಲ್ಲದೆ ಇರಲಿ, ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಈ ಭಾಷಾ ನೀತಿಯಲ್ಲಿ ಯಾವುದೇ ತಾರತಮ್ಯ ಮಾಡೋದು ಸಲ್ಲ. ಆ ನಿಟ್ಟಿನಲ್ಲಿ ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಸಹಮತ ಸೂಚಿಸ್ತೇನೆ. ಥ್ಯಾಂಕ್ ಯು. ಮಾನ್ಯ ಸಭಾಪತಿಗಳೇ, ಇದೆಲ್ಲದೂ ಕೂಡ ತಮಗೆ ಗೊತ್ತಿದೆ. ನಾವು ಬರೋಕ್ಕಿಂತ ಮುಂಚೆ ಒಂದು 15,000 ಶಿಕ್ಷಕರನ್ನ ಆಗಲೇ ನೇಮಕಾತಿ ಆಗೋಗಿತ್ತು. ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲಿ ಈ ಇಲಾಖೆ ಇತ್ತು. ಅದಾದಮೇಲೆ ಯಾವಾಗ ಸೆಷನ್ ಸ್ಟಾರ್ಟ್ ಆಯಿತು, ತಮ್ಮ ಒಂದು ಅಧ್ಯಕ್ಷತೆಯಲ್ಲೂ ಕೂಡ ಎಲ್ಲರ ಜೊತೆನೂ ಕೂಡ ಮಾತಾಡಿ ನಾವು, ಯಾಕೆಂದರೆ 15,000 ನಮಗೆ ಇನ್ನೂ ಜಾಸ್ತಿ ವೇಕೆನ್ಸಿ ಇದೆ, ಅದನ್ನ ಪ್ರಪೋರ್ಷನೇಟ್ ಆಗಿ ಮಾಡಿದ್ದಾರೆ. ಎಲ್ಲಿ ಭಾಷಾ ಇದರೊಳಗೆ ಉರ್ದು ಇರ್ಬೋದು, ಮರಾಠಿ ಇರ್ಬೋದು, ಅಲ್ಲೆಲ್ಲದೂ ಕೂಡ ಏನು ತೊಂದರೆ ಆಗಿತ್ತು ಅದನ್ನು ಈಗ ಸದ್ಯಕ್ಕೆ ಎಷ್ಟು ತಗೊಳ್ಬೇಕು ಅಂತ ಹೇಳಿ ನಾವಾಗಲೇ ಫೈನಾನ್ಸಲ್ಲಿ, ನಾನು ಇಷ್ಟು ದಿವಸ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ನನ್ನ ಪ್ರಕಾರ ಆದಷ್ಟು ಬೇಗ ಮಾಡಿಕೊಡ್ತಾರೆ. ದಿಸ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್ ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಹಮತ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಂಡ್ ಅಕಾಡೆಮಿಕ್ ಇಯರಲ್ಲಿ ಆದಷ್ಟು ಬೇಗ ಬಂದು ಅವರು ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಮಾನ್ಯ ಮಂತ್ರಿಯವರಿಗೆ ಧನ್ಯವಾದಗಳು.